ನಾನು ಕುದುರೆ ಸವಾರಿ ಮಾಡ್ತಾ ಇರುವಂಥ ಕುದುರೆ ಹೆಸರು ಬಾದಲ್ ಅಂಥೇಳಿ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ಬೋದು. ವಿಶಾಲವಾದಂತಹ ಒಂದು ದಟ್ಟ ಹಸಿರು ಕೂಡಿರುವಂಥದ್ದು. ಹಸುರಿನ ನಡುವೆ ನಮಗೆ ಕುದುರೆ ಸವಾರಿಯನ್ನು ಮಾಡಿಸುವಂಥ ಕೆಲಸ ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಬೆಹತಾಬ್ ವ್ಯಾಲಿಗೆ ಬಂದಿದ್ದೀವಿ. ಬೆಹತಾಬ್ ವ್ಯಾಲಿಗೆ ಬಂದ ಮೇಲೆ ಇಲ್ಲಿ ಕುದುರೆ ರೈಡ್ ಮಾಡಲಿಲ್ಲ ಅಂತಂದರೆ ಹೆಂಗೆ ಅಲ್ವಾ? ಸೊ ಹಾಗಾಗಿ ನಾನೀಗ ಕುದುರೆ ರೈಡನ್ನು ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿರುವಂತಹ ಜನರ ಒಂದು ಆದಾಯ ಅಂತಂದರೆ ಕುದುರೆ ರೈಡು. ಬರುವಂತಹ ಪ್ರವಾಸಿಗರು ಏನಿರ್ತಾರೆ ಅವ್ರು ಏನಾದ್ರು ಕುದುರೆ ರೈಡನ್ನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿನ ಜನರು ಮಾಡ್ತಾರೆ. ಅದಕ್ಕೆ ಇಂತಿಷ್ಟು ಚಾರ್ಜ್ ಅಂತಲೂ ಕೂಡ ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಇದೆ, 1 ಅವರ್ ಇದೆ, ಅದಕ್ಕೆ ಇಂತಿಷ್ಟು ಅಮೌಂಟನ್ನು ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಸೋಡನ್ನು ಮಾಡ್ತಾ ಇದ್ದೀನಿ. ನಾವು ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ಬರುವಂತಹ ಪ್ರವಾಸಿಗರು ಏನಿರ್ತಾರೆ ಅವರೆಲ್ಲರಿಗೂ ಕೂಡ ಕುದುರೆ ರೈಡನ್ನು ಮಾಡಿಸುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಅಂದರೆ ಕೇವಲ 1-1.5 ಗಂಟೆ ಕುದುರೆ ಪ್ರಯಾಣ ಇರುತ್ತೆ ಎಲ್ಲರಿಗೂ. ಅಂದರೆ ಇಂತಿಷ್ಟು ಅಂದರೆ ಈಗ ಇರುವಂಥದ್ದು 2200 ರೂಪಾಯಿ ತನಕನೂ ಕೂಡ 1 ಗಂಟೆಗೆ ಇಲ್ಲಿ ಚಾರ್ಜನ್ನು ಮಾಡ್ತಾರೆ. 4 ಪ್ಲೇಸ್ಗೆ ಇಲ್ಲಿ ಪ್ರಮುಖವಾಗಿ 4ರಿಂದ 7 ಪ್ಲೇಸ್ ನಾವು ಎಷ್ಟು ಅಮೌಂಟನ್ನು ಕೊಡ್ತೀವಿ ಅದಕ್ಕೆ ತಕ್ಕಂತೆ ಇಲ್ಲಿ ಹಣವನ್ನು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿನ ಸಿಬ್ಬಂದಿಗಳನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಪಹಲ್ಗಾಮ್ ಏನು ಇನ್ಸಿಡೆಂಟ್ ಆಯಿತು, ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರವಾಸಿಗರು ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಬರುವಂಥ ಕೆಲಸ ಆಯಿತು. ಆದರೆ ಅದಾದ ನಂತರ ಇಲ್ಲಿ ಮತ್ತೆ ಎಂದಿನಂತೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಆದರೆ ಮುಂಚೆ ಇದ್ದಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾ ಇಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಇಲ್ಲಿ ಬರುವಂತಹ ಪ್ರವಾಸಿಗರಿಂದನೇ ಅವರು ಕೊಡುವಂಥ ಹಣದಿಂದನೇ ಇವರು ಜೀವನವನ್ನು ನಡೆಸ್ತಾ ಇರುವಂಥದ್ದು. ಸೊ ಮೊದಲನೇ ಬಾರಿ ಕುದುರೆ ಸವಾರಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಒಂದಷ್ಟು ಆತಂಕ ಇದ್ದೇ ಇರುತ್ತೆ. ಅಂದರೆ ಇಲ್ಲಿ ಸಿಬ್ಬಂದಿ ಏನಿದ್ದಾರೆ ಅವರು ಎಲ್ಲರೂ ಕೂಡ ಪ್ರತಿಯೊಂದು ಕುದುರೆಗೂ ಇಂತಿಷ್ಟೇ ಅಂಥೇಳಿ ಅವರು ಜವಾಬ್ದಾರಿಯನ್ನು ವಹಿಸ್ತಾರೆ. ಅವರ ನಿರ್ದೇಶನದ ಮೇರೆಗೆ ಕುದುರೆ ಇಲ್ಲಿ ಸವಾರಿಯನ್ನು ಮಾಡುತ್ತೋ. ಈಗ ನಾನು ಕೂಡ ಸವಾರಿಯನ್ನು ಮಾಡ್ತಾ ಇದ್ದೀನಿ. ವ್ಯಾಲಿಯಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯ ಇದೆಯಲ್ಲ, ಈ ಜಾಗ ಇದೆಯಲ್ಲ, ಇದು ಬಹುತೇಕ ಬಾಲಿವುಡ್ನ ಸಿನಿಮಾಗಳು ನಡೆದಿರುವಂಥದ್ದು, ಬಹುತೇಕ ಬಾಲಿವುಡ್ ಸಿನಿಮಾಗಳ ಹಾಡುಗಳು ಶೂಟಿಂಗ್ ಆಗಿರುವಂತಹ ಸ್ಥಳನೂ ಇದೆ. ಹಾಗೆ ನಾನು ನಿಮಗೆ ಒಂದು ಬೆಟ್ಟವನ್ನು ತೋರಿಸ್ತಾ ಇದ್ದೀನಿ. ಇದು ಬಜರಂಗಿ ಭಾಯಿಜಾನ್ ಮೂವಿನೂ ಕೂಡ ಇದೇ ಒಂದು ಜಾಗದಲ್ಲಿ ಶೂಟಿಂಗನ್ನು ಮಾಡಿರುವಂಥದ್ದು. ತಾತ್ಕಾಲಿಕವಾಗಿ ಬಾರ್ಡರನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಆಗಿದೆ. ಅಂದರೆ ಅಲ್ಲಿ ಯಾರಿಗೂ ಕೂಡ ಅಲೋ ಇಲ್ಲ. ಸಿನಿಮಾ ಶೂಟಿಂಗ್ಗಳಿಗೆ ಅನುಮತಿಯನ್ನು ಪಡೆದು ಇಲ್ಲಿ ಶೂಟಿಂಗನ್ನು ಮಾಡ್ಬೋದಾಗಿದೆ. ಜೊತೆಗೆ ಇಲ್ಲಿ ಇರುವಂತಹ ಜಾಗ ಏನಿದೆಯಲ್ಲ, ಇದು ಪೂರ್ತಿ ಪ್ರವಾಸಿಗರಿಂದ ತುಂಬಿರುವಂತಹ ಜಾಗ. ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಹಾರ್ಸ್ ರೈಡಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ನಾನು ನಿಮಗೇನು ತೋರಿಸ್ತಾ ಹೋಗ್ತೀನಿ, ಆ್ಯಕ್ಟಿವಿಟೀಸ್ ನಡೆಯುವಂತಹ ಜಾಗನೂ ಕೂಡ ಇದೇ ಒಂದು ಸ್ಥಳದಲ್ಲಿ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಒಂದಷ್ಟು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ನಲ್ಲಿ ಇಲ್ಲಿ ಕುದುರೆ ಸವಾರಿಯನ್ನು ಮಾಡಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದಾದ ಬಳಿಕ ರೈಡರ್ಸ್ ಅಂದರೆ ಎಷ್ಟು ಚಾರ್ಜ್ ಮಾಡಬೇಕು, ಎಷ್ಟು ಇರಬೇಕು, ಅಮೌಂಟ್ ಎಷ್ಟು, 30 ಮಿನಿಟ್ಸ್ ಬೇಕಾ ಅಥವಾ ಹಾಫ್ ರೌಂಡ್ ಬೇಕಾ, ಫುಲ್ ರೌಂಡ್ ಬೇಕಾ, ಇವೆಲ್ಲವನ್ನು ಕೂಡ ಇಲ್ಲಿ ನಾವು ನಿರ್ಧಾರ ಮಾಡಿ ನಾವು ಕೊಡುವಂತಹ ಅಮೌಂಟ್ನ ಮೇಲೆ ಇಲ್ಲಿ ಕುದುರೆ ಸವಾರಿಯನ್ನು ಮಾಡಿಸ್ತಾರೆ. ಜೊತೆಗೆ ಇರುವಂತಹ ಜಾಗ ಏನಿದೆಯಲ್ಲ, ಅಂದರೆ ಈ ಒಂದು ಬೆಟ್ಟದ ಪಕ್ಕದಲ್ಲಿರುವಂತಹ ಜಾಗನೇ, ಅಂದರೆ ನಾವಿರುವಂಥದ್ದು ಇಡೀ ಭಾರತದ ಅತ್ಯಂತ ತುತ್ತ ತುದಿಯ ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ನಿಂತಿರುವಂತಹ ಜಾಗ. ಇಲ್ಲಿ ಪ್ರಮುಖವಾಗಿ 99% ಬರುವಂಥ ಆದಾಯ ಟೂರಿಸ್ಟ್ನಿಂದನೇ ಬರುವಂತಹ ಆದಾಯ. ಅವರು ಕೊಡುವಂತಹ ಹಣದಿಂದನೇ ಇಲ್ಲಿ ಜನರು ಜೀವನವನ್ನು ನಡೆಸ್ತಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿದೆ. 5ರಿಂದ 10% ಮಾತ್ರ ಇಂಪ್ರೂವ್ ಆಗಿದೆ. ಇನ್ನಷ್ಟು ಇಂಪ್ರೂವ್ ಆಗಬೇಕು, ಅದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಜಮ್ಮು ಕಾಶ್ಮೀರ.